ಪಾರ್ಟಿ ಪ್ರಿಯ ಹೆಂಗಳಿಯರಿಗೆ ಹೇರ್ ಸ್ಟೈಲ್ ಮಾಡುವುದೆಂದ್ರೆ ಬಲು ಪ್ರಿಯ. ಅದರಲ್ಲೂ ವಿಶೇಷ ದಿನಗಳು ಅಂದಾಕ್ಷಣ ಅಲ್ಲಿ ಎಲ್ಲವೂ ಸ್ಪೆಷಲ್ ಆಗಿರಬೇಕು. ಉಡುಪು, ಆಭರಣ, ಮೇಕಪ್ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಎಲ್ಲವೂ ಅದ್ಭುತವಾಗಿದ್ರೂ ಹೇರ್ ಸ್ಟೈಲ್ ಸರಿಯಾಗಿಲ್ಲ ಅಂದ್ರೆ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗಿ ಬಿಡುತ್ತೆ. ಹಾಗಾಗಿ ನೀವೇ ಒಂದು ಕೇಶ ವಿನ್ಯಾಸವನ್ನ ಆಯ್ಕೆ ಮಾಡಿಕೊಂಡು ಎಡವಟ್ಟು ಮಾಡಿಕೊಳ್ಳೋ ಬದಲು ಇಲ್ಲಿದೆ ನಿಮಗಾಗಿ ಒಂದೊಳ್ಳೆ ರೆಟ್ರೋ ಮೆಶ್ ಹೇರ್ ಸ್ಟೈಲ್. ಮನೆಯಲ್ಲೇ ಹೇರ್ ಸ್ಟೈಲ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ರಬ್ಬರ್, ಯು ಪಿನ್ಸ್, ಹೇರ್ ಪಿನ್ಸ್, ಮೆಶಿ ನಾಟ್, ಡೆಕೋರೇಷನ್ ಫ್ಲವರ್ಸ್, ಡೆಕೋರೇಷನ್ ಬಾಲ್ಸ್. ಇದು ನಾನು ಮಾಡ್ತಾ ಇರೋದು ಇವಾಗ ಮೆಶಿ ನಾಟ್ ಅಂತ ಹೇಳಿಬಿಟ್ಟು. ಈಗ ಟ್ರೆಂಡು ರೆಟ್ರೋ ಹೇರ್ ಸ್ಟೈಲ್ಸ್ ಅನ್ನೋದು ತುಂಬ ಹೆಣ್ಮಕ್ಳಿಗೆ ಕಾಡ್ತಾ ಇದೆ. ಸೊ ಅದನ್ನು ನಾನು ಇವಾಗ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ ಡ್ರೈ ಇರಬೇಕು ಹೇರ್ ಎಲ್ಲನೂ. ಸೊ ಇದನ್ನು ಸೈಡ್ ಪಾರ್ಟಿಷನಲ್ಲಿ ಈ ಥರ ತಗೊಂಡು ತಿನ್ನಕ್ಕೆ ತಗೊಂಡು, ಮಾಮೂಲಿ ನಾವು ಮನೆಯಲ್ಲಿ ಜಡೆ ಹೇಗೆ ಎಳಿತೀವಿ, ಜಡೆನ ಯಾವ ಥರ ಹಾಕ್ತೀವಿ ಅದೇ ಥರ ಫಸ್ಟೆಲ್ಲ ಫ್ರೆಂಚ್ ಪ್ಲಾಟ್ ಅಂತ ಹಿಂಗೆ ಮೇಲಿಂದ ಹಿಂಗೆ ಸ್ಟ್ರೈಟಾಗಿ ಬರ್ತಾಯಿತ್ತು. ಇದನ್ನೇ ಕ್ರಾಸ್ ಸೆಕ್ಷನ್ಸಲ್ಲಿ ತೊಗೊಂಡಿದ್ದೀನಿ ನಾನಿವಾಗ. ಸೊ ಈ ಥರ ಎತ್ಕೊಬೇಕು. ಸ್ವಲ್ಪ ನೀವು ಈಸಿಯಾಗಿ ಮಾಡ್ಕೊಬೋದು. ಎರಡು ಸೈಡಿಂದನೂ ತೊಗೊಬೇಕು ನೀವು. ತುಂಬ ಹತ್ತತ್ರ ತಗೊಂಡಷ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಟೈಟಾಗಿ ಸ್ವಲ್ಪ ಹೆಣ್ಕೊಬೇಕು. ತುಂಬ ಹೆಣ್ಮಕ್ಳು ಮನೆಯಲ್ಲೇ ಟ್ರೈ ಮಾಡಬೇಕು ಅಂತ ಆಸೆ ಆಗಿರುತ್ತೆ. ಅವರೆಲ್ಲ ಈ ಥರ ಪ್ರೋಗ್ರಾಮ್ಗಳು ನೋಡಿ ಕಲ್ತ್ಕೊಬೋದು, ನೀಟಾಗಿ ಚೆನ್ನಾಗಿ ಹಾಕ್ಬೋದು ಹೇರ್ ಸ್ಟೈಲ್ಸ್ಗಳನ್ನೆಲ್ಲ. ಫುಲ್ಲು ಸೆಕ್ಷನ್ ತೊಗೊಳ್ಳೋದಲ್ಲ, ಫುಲ್ ಏರ್ ಮೇಲೆ, ಏರ್ ಬಾಡಿ ಮೇಲೆ ಎಷ್ಟಿದೆ ಅಷ್ಟು ತಿನ್ನಾಗಿರೋದು ಮಾತ್ರ ತೊಗೊಬೇಕು ಸೆಕ್ಷನಲ್ಲಿ. ತುಂಬ ತಿಕ್ಕಾಗಿ ತೊಗೊಬಾರ್ದು, ಫ್ರೆಂಚ್ ಪ್ಲಾಟಲ್ಲಿ ತೊಗೊತೀವಲ್ಲ ಆ ಥರ. ಲಾಂಗ್ ಹೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಶಾರ್ಟ್ ಹೇರ್ಗೂ ಮಾಡ್ಕೊಬೋದು. ಮಿನಿಮಮ್ ಶೋಲ್ಡರ್ ಲೆಂತ್ ಹೇರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಮುಂಚೆ 3 ಪೀಸ್ ಇತ್ತು, ಅದನ್ನು 4 ಪೀಸ್ ಮಾಡ್ಕೊಬೇಕೀಗ. ಸೊ ಈ ಥರ ಮಾಡಬೇಕು. ಹಿಂಗೆ ಮಾಡಿ ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಬೇಕು ಟೈಟಾಗಿ. ಇದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿಲ್ಲ ನೀವು ಅಂದರೆ ಇದೆಲ್ಲ ಲೂಸ್ ಆಗಿಬಿಡುತ್ತೆ. ಹಾಗಾಗಿ ನೀವು ರಬ್ಬರ್ ಬ್ಯಾಂಡು ಟೈಟಾಗಿ ಹಾಕ್ಕೊಬೇಕು. ಇದಾಯಿತು. ಇದಾದಮೇಲೆ ನೋಡಿ, ಇದು ಹೀಗಿರುತ್ತೆ ಕೂದಲು. ಇದನ್ನು 2 ಪಾರ್ಟಿಷನ್ ಮಾಡ್ಕೊಬೇಕು. ಮತ್ತು ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಈ ಥರ ಹಾಕಿ ಮತ್ತು ಇದನ್ನು ಅಷ್ಟೇ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಬೇಕು. ಇದು ಜಸ್ಟ್ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬ್ರೈಡ್ಗೆ ತುಂಬ ಹೇರ್ ಸ್ಟೈಲ್ಸ್ಗಳಿರುತ್ತೆ. ಸೊ ಇದನ್ನು ಹಿಂಗೆ ಉಲ್ಟಾ ಮಾಡ್ಕೊಬೇಕು. ನೋಡಿ, 2 ಇದೆ, 2ಕ್ಕೂ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಮತ್ತು ಇದನ್ನು ಈ ಥರ ಟ್ವಿಸ್ಟ್ ಮಾಡಬೇಕು. ತುಂಬ ಸಣ್ಣ ಬರುತ್ತಲ್ವ, ಹಾಗೆ ಸಣ್ಣ ಬರೋದಕ್ಕೆ ಎಕ್ಸ್ಟ್ರಾ ಒಂದು ನಾನು ಇವಾಗ ನಿಮಗೆ ತೋರಿಸ್ತೀನಿ, ಅದನ್ನು ಹಾಕಬೇಕಾಗತ್ತೆ. ಸೊ ಇದನ್ನು ಈ ಥರ ಪಿನ್ ಸಪೋರ್ಟಿಂದ ಲಾಕ್ ಮಾಡಬೇಕು. ಟೈಟಾಗಿ ಲಾಕ್ ಮಾಡಬೇಕು, ಏಕೆಂದರೆ ಸಿಲ್ಕಿ ಇರೋದ್ರಿಂದ ಬೇಗ ಸಾಫ್ಟಾಗಿ ರಿಮೂವ್ ಆಗೋಗ್ಬಿಡುತ್ತೆ. ಇದು ಈ ಥರ ಹಿಂಗಿರೋದ್ರಿಂದ ತುಂಬ ಸಣ್ಣ ಕಾಣುತ್ತೆ ಅನ್ನೋದಕ್ಕೆ. ಸೊ ಈ ಥರ ಇದಕ್ಕೆ ಮ್ಯಾಚ್ ಮಾಡ್ಬೋದು ಬೇಕಾದರೆ. ಇಲ್ಲ ಅಂದರೆ ಜಸ್ಟ್ ಇದನ್ನು ಎಲ್ಲ ಕಡೆ ಬ್ಯಾಂಗಲ್ ಸ್ಟೋರಲ್ಲೂ ನಿಮಗೆ ಸಿಗುತ್ತೆ. ಸೊ ಇದನ್ನು ಈ ಥರ ಹಾಕ್ಕೊಬೋದು. ಈ ಥರ ಹಾಕಿ ನೋಡಿ, ಈ ಥರ ಫ್ಲವರ್ ಬರುತ್ತೆ. ತುಂಬ ಮುಂದೆಯಿಂದನೂ ಹಾಕೋದು ಬೇಡ. ಸೊ ಈ ಥರ ಮಾಡ್ಕೊಬೋದು. ಇದಕ್ಕೆ ಈ ಥರ ಮಾಡ್ಕೊಬೋದು. ಸೊ ಇದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಚೂಡಿಗೆ ಎಲ್ಲ ಚೆನ್ನಾಗಿ ಕಾಣುತ್ತೆ. ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ಮದುವೆಗಳಿಗೆ, ಫಂಕ್ಷನ್ಗಳಿಗೆಲ್ಲ ಹೋಗ್ಬೋದು. ಇದು ಬರೀ ಓನ್ಲಿ ಫಾರ್ ಸೆಲ್ಫಿಗೆ ಮಾತ್ರ ನಾನು ಹೇಳ್ಕೊಟ್ಟಿದ್ದೀನಿ, ಮನೆಯಲ್ಲಿ ಹೇಗೆ ಹೆಣ್ಮಕ್ಳು ರೆಡಿ ಆಗಬೇಕು ಅಂತ. ಸೊ ಈ ಥರ ಮಾಡ್ಕೊಂಡು ನೀವು ಹೋಗಿ, ಚೆನ್ನಾಗಿ ಕಾಣುತ್ತೆ.
ಹೇರ್ ಸ್ಟೈಲ್ ಅನ್ನ ಮುಖಕ್ಕೆ ಹೊಂದುವಂತೆ ಮಾಡಿಸಿಕೊಂಡು ಪಾರ್ಟಿ ಫಂಕ್ಷನ್ಗಳಿಗೆ ಹೋಗುವುದು, ಆಕರ್ಷಕವಾಗಿ ಕಾಣುವುದು ಇದೆಲ್ಲ ಸರ್ವೇ ಸಾಮಾನ್ಯ. ಜಡೆ ಕಟ್ಟುವ, ಕೇಶದ ವಿಚಾರದಲ್ಲಿ ಸುಂದರವಾಗಿ ಕಾಣಬೇಕು ಅಂದುಕೊಳ್ಳುವ ಯುವತಿಯರಿಗೆ ಹೊಸ ಬಗೆಯ ಕೇಶವಿನ್ಯಾಸವನ್ನ ಮತ್ತು ಮಾಡುವ ಬಗೆಯನ್ನ ತೋರಿಸಿಕೊಟ್ಟಿದ್ದೇವೆ. ನಿಮಗಿದು ಇಷ್ಟವಾಗಿದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ.